ತುಂಬ ಜನಕ್ಕೆ ತಪ್ಪಭಿಪ್ರಾಯ ಇದೆ. ಏನು ಅಂದರೆ ಕೇಂದ್ರ ಏನು ಹೇಳಿದೆ ಅಂತ ಹೇಳಿದ್ರೆ, ನಾವು ಏನು ಸೆನ್ಸಸ್ ಮಾಡ್ತೀವಿ ಯಾವುದು ಪ್ರಯೋಗೇಟಿವ್ ಆಫ್ ಕೇಂದ್ರ. ನೀವು ಸರ್ವೆ ಮಾಡಲಿಕ್ಕೆ ಮಾತ್ರ ರಾಜ್ಯಕ್ಕೆ ಪ್ರಯೋಗೇಟಿವ್ ಇರೋದು, ಸೆನ್ಸಸ್ ಮಾಡಲಿಕ್ಕೆ ಪ್ರಯೋಗೇಟಿವ್ ಇಲ್ಲ. ಏನು ಸೆನ್ಸಸ್ ಮಾಡ್ತೀವಿ ಈ ಸೆನ್ಸಸ್ನಲ್ಲಿ ಜಾತಿನೂ ಸೇರಿಸ್ತೇವೆ. ಅದರಲ್ಲಿ 32 ಪ್ಯಾರಾಮೀಟರ್ನ ನಾವು ಕವರ್ ಮಾಡ್ತಿದ್ದೇವೆ. ಆ 32 ಪ್ಯಾರಾಮೀಟ್ರಲ್ಲಿ ನಾವು ಶೈಕ್ಷಣಿಕ, ಆರ್ಥಿಕ ಮತ್ತು ಸಾಮಾಜಿಕ ಹಿನ್ನೆಲೆಗಳನ್ನು ಸಹ ಕವರ್ ಮಾಡ್ತೀವಿ. ಅದರಲ್ಲಿ ಎಲ್ಲವೂ ಸಹ ಕವರ್ ಆಗುತ್ತೆ. ಯಾವ್ಯಾವ ರಾಜ್ಯಗಳಲ್ಲಿ ಏನೇನು ಮಾಡಿದ್ದಾರೆ ಅದಕ್ಕಿಂತ ಚೆನ್ನಾಗಿರ್ತಕ್ಕಂಥದ್ದನ್ನು ಮಾಡ್ತೀವಿ ಅಂತ ಹೇಳಿ, ಇನ್ಕ್ಲೂಡಿಂಗ್ GPRS. ಮನೆಗೆ ಹೋಗಿ ಯಾವ ಆಧಾರ್ ಲಿಂಕ್ ಇದೆ ಆಧಾರ್ ಲಿಂಕ್ ಮಾಡಿಕೊಂಡು ಮಾಡ್ತೀವಿ ಅಂತ ಹೇಳಿದೆ. ಅದು ಒಂದು ಮಾಹಿತಿಗೋಸ್ಕರವಾಗಿ. ಎರಡನೇದು ನೋಡಿ, ಈಗಾಗಲೇ ಏನಂತ ಹೇಳಿದ್ರೆ 165 ಕೋಟಿ ಕಾಂತರಾಜ್ ಕಮಿಷನ್ ಖರ್ಚು ಮಾಡ್ತು, ಜೊತೆಗೆ 20 ಕೋಟಿ ಎಕ್ಸ್ಟ್ರಾ ಅಡಿಷನಲ್ ಖರ್ಚು ಮಾಡ್ತು. ಈಗ OBC ಕಮಿಷನ್ ಏನು ಹೇಳ್ತಾ ಇದೆ, 400 ಕೋಟಿ ಮಿನಿಮಮ್ ಬೇಕು, ಅಕಸ್ಮಾತ್ ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಆಯ್ತಂದರೆ ಇನ್ನು 150ಇಂದ 200 ಕೋಟಿ ಬೇಕು ಅಂತ ಹೇಳ್ತಾ ಇದೆ OBC ಕಮಿಷನ್. ಇಷ್ಟು ಕೋಟಿಗಳನ್ನು ಖರ್ಚು ಮಾಡಿ ರಾಜ್ಯ ಸರ್ಕಾರ ಯಾವ ಪುರುಷಾರ್ಥಕ್ಕೋಸ್ಕರ ಖರ್ಚು ಮಾಡ್ತಿದೆ? ಯಾಕೆಂದರೆ ಕೇಂದ್ರ ಈಗಾಗಲೇ ಮಾಡುತ್ತೆ. ಹಬ್ಬ ಅಂದರೆ ಇನ್ನೊಂದು 6 ತಿಂಗಳು 1 ವರ್ಷದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ 550 ಕೋಟಿಯಿಂದ 600 ಕೋಟಿ ಏನು ರಾಜ್ಯದ ಮೇಲೆ ಹೊರೆ ಆಗುತ್ತೆ. ನೀವು ಸಂಬಳ ಕೊಡಲಿಕ್ಕೆ ನಿಮ್ಮಲ್ಲಿ ದುಡ್ಡಿಲ್ಲ ಅಂದರೆ, ನಮ್ಮ ರಾಜ್ಯದ ಡಿ ಗ್ರೂಪ್ ನೌಕರರು ಯಾವ ನಮ್ಮ ಹೆಲ್ತ್ ಕೇರ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾರೆ ಅವ್ರಿಗೆ ಇಲ್ಲ ಅಂತ ಹೇಳ್ಬೇಡಿ ಕಣ್ರಿ. ನಾವು ಮೈಸೂರಿಗೆ ಇಷ್ಟೊಂದು ಅಭಿವೃದ್ಧಿ ಯೋಜನೆಗಳನ್ನು ಕೊಡ್ತಾ ಇದೀವರಲ್ರಿ ಅಂತ ಸಿದ್ದರಾಮಯ್ಯ ಅವರೇ ಹೇಳ್ತಾರೆ. ಒಂದು ನಿಮಿಷ ವಿದ್ಯಾ ಅವರೇ, ನೋಡಿ, ಸಂಬಳಗಳನ್ನು ತಾವು ಹೋಗಿ ರಿಯಾಲಿಟಿ ಚೆಕ್ ಮಾಡಿ. ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಲ್ಲಿ ಇರತಕ್ಕಂತಹ ಬಿಲ್ ಕಲೆಕ್ಟರ್ಗಳಿಗೆ, ಸೆಕ್ರೆಟರಿಗಳಿಗೆ ದುಡ್ಡು ಸಂಬಳ ಕೊಟ್ಟಿಲ್ಲ, 6 ತಿಂಗಳಾಗಿದೆ. ಜೊತೆಗೆ ನೀವು ಡಿ ಗ್ರೂಪ್ ನೌಕರರು ಸಂಜಯ್ ಗಾಂಧಿ ಹಾಸ್ಪಿಟ್ಲು ಸೇರಿಸ್ಕೊಂಡು ಎಲ್ಲ ಹಾಸ್ಪಿಟ್ಲ್ಗಳಲ್ಲೂ ಸಹ ಸಂಬಳಗಳು ಕೊಟ್ಟಿಲ್ಲ. ಗ್ರ್ಯಾಟ್ಯುಟಿ ಮತ್ತು PF ಕೊಡಲಿಕ್ಕೆ ಇವರು ಸೆಸ್ ಹಾಕ್ಬಿಟ್ಟು ಎಕ್ಸ್ಟ್ರಾನ ಸೆಸ್ ಹಾಕ್ತಿದ್ದಾರೆ. KSRTC BMTCನಲ್ಲಿ ಇವತ್ತಿಗೂ ಸಹ ಕೊಟ್ಟಿಲ್ಲ ಸಂಬಳನ. ಇಂತಹ ಒಂದು ಪರಿಸ್ಥಿತಿನಲ್ಲಿ ಓಲಿ ಬೇಡ, ಇದೆಲ್ಲ ಒಂದು ಕಡೆಗೆ 240 ಕೋಟಿ ರೂಪಾಯಿ ಕೊಡಬೇಕು ಟ್ರಕ್ಕರ್ಸ್ಗೆ. ಯಾರು ಟ್ರಾನ್ಸ್ಪೋರ್ಟ್ ಮಾಡ್ತಿದ್ರು ನಮ್ಮ ಫುಡ್ ಆ್ಯಂಡ್ ಪ್ರೊಸೆಸಿಂಗ್ ಡಿಪಾರ್ಟ್ಮೆಂಟಲ್ಲಿ, ಅವ್ರಿಗೆ ಇವತ್ತಿಗೂ ಸಹ 240 ಕೋಟಿ ರೂಪಾಯಿ ಕೊಡಬೇಕು, ಅದು ಕೊಟ್ಟಿಲ್ಲ. ಇಂತಹ ಒಂದು ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಹದಗೆಡಿಸಿ ನಾವು ಏನೋ ಒಂದು ಸರ್ವೆ ಮಾಡ್ತೀವಿ ಅಂತ ಏನು ಹೋಗಿದ್ದಾರೆ, ಅದರಲ್ಲಿ ಹೋಗ್ಲಿ, ನೀವು ಲಾಸ್ಟ್ ಸರ್ವೆನ ಸರಿಯಾಗಿ ಮಾಡಿದ್ರಾ ಆಯಿತು. ಈಗಾಗಲೇ ನಾವು ಅನೇಕ ಬಾರಿ ಮಾಡಿದ್ದೇವೆ. 26 ಅನ್ಸೈಂಟಿಫಿಕ್ ಮೆಥಡ್ಸ್ ಏನೇನು ಉಪಯೋಗಿಸ್ಕೊಂಡಿದ್ರು ಅದಂತ ಹೇಳಿದ್ದೇವೆ. ಓಲಿ ಈಗ SCಗಳ ಬಗ್ಗೆ ಏನು ಶೆಡ್ಯೂಲ್ ಕಾಸ್ಟ್ ಬಗ್ಗೆ ಮಾಡಿದ್ರು ನಾಗಮೋಹನ್ ದಾಸ್ ಕಮಿಟಿನಲ್ಲಿ, ಅದರಲ್ಲಾದರೂ ಸರಿಯಾಗಿ ಮಾಡಿದ್ರೆ. ನಟರಾಜ್ ಗೌಡರು ಹೇಳ್ತಾ ಇದ್ರು ಆ್ಯಪ್ ಬೇಸ್ಡ್ ಮಾಡ್ತೀವಿ, ಅದು ಫಿಸಿಕಲಾಗಿ ಮಾಡಿದ್ವಿ ಅಂತ ಹೇಳಿ. ಆ ಆ್ಯಪ್ ಬೇಸ್ಡಲ್ಲೂ ಎಷ್ಟು ಮಿಸ್ಟೇಕ್ ಮಾಡಿದ್ರು ಅಂತ ಹೇಳಿದ್ರೆ, ಹೋಗ್ಬಿಟ್ಟು ತಳ್ಳೋ ಗಾಡಿಗಳ ಮೇಲೆಲ್ಲ ಸ್ಟಿಕ್ಕರ್ ಹಚ್ಚಿ ಬಂದರು. ಓಲಿ ಮನೆಗಳಿಗೆ, ಗ್ರಾಮೀಣ ಪ್ರದೇಶಗಳಲ್ಲಿ ಮನೆಗೆ ಹೋದ್ರ ಅಂತ ಹೇಳಿದ್ರೆ, ಗ್ರಾಮೀಣ ಪ್ರದೇಶಗಳಲ್ಲೂ ಸಹ ತಹಸೀಲ್ದಾರ್ ಆಫೀಸಲ್ಲಿ ಇರ್ತಕ್ಕಂಥ ಡೇಟಾ ತೆಗೆದುಕೊಂಡು ಬರ್ಕೊಳ್ತಕ್ಕಂಥ ಕೆಲಸ ಮಾಡಿದ್ರು. ಇಂತಹ ಒಂದು, ಯಾಕೆಂದರೆ ಅದರಲ್ಲೂ GPRS ಇರಲಿಲ್ಲ. GPRS ಇದ್ದಿದ್ರೆ ನಿಮ್ಮದು ಬಂಡವಾಳ ಬಯಲಾಗಿರ್ತಕ್ಕಂಥದ್ದು, ಆದರೆ GPRS ಇರಲಿಲ್ಲ. ಇಷ್ಟೆಲ್ಲ ಒಂದು ಕಡೆಗಾದರೆ, ಇನ್ನೂ ಒಂದೇನು ಅಂತಂದರೆ, ಈ ರಾಜ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ 2015ರಿಂದ ಪ್ರೊಸೆಸ್ ಸ್ಟಾರ್ಟ್ ಮಾಡಿ, ನೀವು 2016ರಲ್ಲಿ ರಿಪೋರ್ಟ್ ರೆಡಿ ಆಗಿದೆ ಅಂತ ಕಾಂತರಾಜ್ ಅವರು ಹೇಳಿದ್ರು ಸಹ, ನೀವು ರಾಜಕೀಯದ ಬೆನಿಫಿಟ್ಗೋಸ್ಕರ, ನಿಮ್ಮ ಪರ್ಸನಲ್ ರಾಜಕೀಯ ಬೆನಿಫಿಟ್ಟು, ಯಾವುದೇ ರೀತಿ ಸಮುದಾಯಗಳ ಬಗ್ಗೆ ತಮಗೆ ಚಿಂತನೆ ಇಲ್ಲ, ಅಂತಹ ಒಂದು ಪರ್ಸನಲ್ ಬೆನಿಫಿಟ್ಗೋಸ್ಕರವಾಗಿ ಡೇಟಾನ ಅಲ್ಲಲ್ಲೇ ಬಿಟ್ರಿ. ಇವತ್ತು ಸಹ ಶೆಡ್ಯೂಲ್ ಕಾಸ್ಟ್ ಬಗ್ಗೆ ಡೇಟಾ ಒಂದು ನಿಮಿಷ ವಿದ್ಯಾ ಆಯ್ತು. ಈಗ ನಾವು ಇದ್ದಿದ್ದು 3 ವರ್ಷ 10 ತಿಂಗಳಿದ್ವಿ. ತಾವು ತಮ್ಮ ಆಡಳಿತ ಏನಿತ್ತು 2016 ಮೇನಲ್ಲಿ ರೆಡಿ ಆಗಿತ್ತು ಎಲ್ಲ. ತಮಗೆ ಸಿಕ್ಕಿದಾದ್ಮೇಲೆ 2 ವರ್ಷದ 6 ತಿಂಗಳು ಸಿಕ್ತು. ಈಗ 2 ವರ್ಷದ 3 ತಿಂಗಳು ಸಿಕ್ಕಿದೆ. ಇಷ್ಟು ಜೊತೆಗೆ ಸಮ್ಮಿಶ್ರ ಸರ್ಕಾರದಲ್ಲೂ ಸಹ ತಾವು ಚೇರ್ಮನ್ ಆಗಿದ್ರಿ, ಕಮಿಟಿಗೆ ಸ್ಟೇರಿಂಗ್ ಕಮಿಟಿ ಚೇರ್ಮನ್ ಆಗಿದ್ರಿ. ಇಷ್ಟೆಲ್ಲ ಇದ್ಕೊಂಡು ತಮ್ಮ ಬದ್ಧತೆಯನ್ನು ತೋರಿಸ್ತದೆ. 33.5 ವರ್ಷದ ಅಧಿಕಾರ ತಮ್ಮದು, ಸಿದ್ದರಾಮಯ್ಯನವ್ರದ್ದು 33.5 ವರ್ಷದ ಅಧಿಕಾರ. ಕೊನೆ ಇನ್ನೇನು 2-3 ತಿಂಗಳಿದ್ದಾಗ ತಮ್ಮ ಅಧಿಕಾರದಲ್ಲಿ ನಾನೇನೋ ಮಾಡ್ಬಿಡ್ತೀನಿ ಅಂತ ಹೇಳಿ ಯಾವ ಪುರುಷಾರ್ಥಕ್ಕೋಸ್ಕರ ಹೋಗಿದ್ದಾರೆ? ಬಿಜೆಪಿ ಅವ್ರದ್ದು ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಸರ್? ಆರಂಭದಲ್ಲಿ ಅವರು ಅನುಷ್ಠಾನಕ್ಕೆ ತರ್ತೀವಿ ಅಂದ್ರೆ ಬೇಡ, ಇದು ಅವೈಜ್ಞಾನಿಕ, ಮತ್ತಿನ್ನೊಂದ್ಸಲ ಸರ್ವೆ ಮಾಡಿ ಅಂತೀರಿ. ಸರಿ ಆಯ್ತು ಬಿಡಿ, ನೀವು ಹೇಳ್ದಂಗೆ ನಿಮ್ಮ ಮುಂದಕ್ಕೆ ಹೋಗ್ಲಿ ಅಂದ್ರೆ ಅದ್ರಲ್ಲಿ ಇನ್ನೊಂದು ತಪ್ಪು ಹುಡುಕ್ತೀರಿ. ಒಂದೇ ಒಂದು ನಾವು ಹೇಳ್ತಾ ಇರೋದು, ಅಕಸ್ಮಾತ್ ಏನಾದ್ರು ಕೇಂದ್ರ ನಾವು ಜಾತಿ ಸರ್ವೆ ಮಾಡಲ್ಲ ಅಂತ ಹೇಳಿದಿದ್ರೆ, ಆವಾಗ ನೀವು ಏನ್ ನಿಲುವು ತಗೊಳ್ತೀರೋ ಒಂದ್ ನಿಮಿಷ, ಅದೇ ತಪ್ಪು ಮಾಹಿತಿ ಇರ್ತಕ್ಕಂಥದ್ದು. ಕಾಕಾ ಕೇಲ್ಕರ್ ಕಮಿಟಿನ 1953ರಲ್ಲಿ ರಚನೆ ಮಾಡಿ 54ರಲ್ಲಿ ರಿಪೋರ್ಟ್ ತೆಗೆದುಕೊಂಡು ಕಸದ ತೊಟ್ಟಿಗೆ ಎಸ್ತಕ್ಕಂಥ ಕೆಲಸ ಮಾಡಿದ್ರಿ. BP ಮಂಡಲ್ ಕಮಿಟಿ 1979ಇಂದ 1980 ಕಮಿಟಿ ರಿಪೋರ್ಟ್ ಕೊಟ್ಟ ಮೇಲೆ 9 ವರ್ಷ ತಮ್ಮ ಆಡಳಿತ ಇತ್ತು. ತಾವು ರಿಪೋರ್ಟ್ನು ಸಹ ಓಪನ್ ಮಾಡಿ ನೋಡಿರಲಿಲ್ಲ. ಇದೆಲ್ಲ ಒಂದು ಕಡೆಗೆ. ಜೊತೆಗೆ ಎಲ್ಲ
ರಾಜ್ಯಗಳಲ್ಲೂ ಸಹ ನೀವು ಯಾವ OBCಗೂ ಸಹ ನ್ಯಾಯ ಒದಗಿಸಿರಲಿಲ್ಲ. ಇವತ್ತು OBC ಕಮಿಷನ್ಗೆ ಪರ್ಮನೆಂಟ್ ಸ್ಟೇಟಸ್ ಕೊಟ್ಟು ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಸರ್ಕಾರ ಮತ್ತು BJP ಮಾಡ್ತೀವಿ. ಇದ್ರ ಜೊತೆಗೆ ಎಲ್ಲದಕ್ಕಿಂತ ಮುಖ್ಯ ಕರ್ನಾಟಕ ರಾಜ್ಯದಲ್ಲೇ ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅನೇಕ OBC ರಿಲೇಟೆಡ್ ರಿಸರ್ವೇಷನ್ಸ್ನ ಮಾಡಿ ಬಂಗಾರಪ್ಪನವರು ಅವಾಗ ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ರೂ ಸಹ ಗ್ರಾಮೀಣ ಕೃಪಾಂಕ ಕೊಟ್ಟು ಒಂದು ಒಳ್ಳೆ ಕೆಲಸ ಮಾಡಿದ್ರು. ನೀವು ಕಳೆದ 7 ವರ್ಷದ 3 ತಿಂಗಳು ತಾವು ಮುಖ್ಯಮಂತ್ರಿ ಆಗಿದ್ದೀರಾ ಸಿದ್ದರಾಮಯ್ಯನವರೇ, ಅಪೋಸಿಷನ್ ಲೀಡರ್ ಆಗಿದ್ರಿ, 9 ವರ್ಷ ಅಪೋಸಿಷನ್ ಲೀಡರ್ ಆಗಿದ್ರಿ. ಜೊತೆಗೆ ತಾವು ಮಂತ್ರಿ ಮಂಡಲದಲ್ಲಿ ಮತ್ತು ಉಪಮುಖ್ಯಮಂತ್ರಿಯಾಗಿ 33.5 ವರ್ಷದ ತಮ್ಮ ಅಧಿಕಾರ, ಈ ಇಷ್ಟು ಅಧಿಕಾರದ ಅವಧಿನಲ್ಲಿ ತಮ್ಮ ಸಾಧನೆ ಯಾವುದಾದ್ರೂ ಒಂದು OBC ನಾಯಕರಿಗೆ ಏನಾದರೂ ಒಂದು ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಮಾಡಿದ್ದೀರಾ? ಇಷ್ಟು ನನ್ನ ಪ್ರಶ್ನೆ ಸಿದ್ದರಾಮಯ್ಯನವ್ರಿಗೆ. ನಮ್ಮ ದ್ವಂದ್ವನೂ ಇಲ್ಲ, ನಮ್ಮ ಯಾವುದೂ ಇಲ್ಲ. ನಾವು ಮರು ಸರ್ವೆ ಮಾಡ್ತೀರಾ ಅಂದ್ರೆ ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ವಿ. ಆದ್ರೆ ಪ್ರಶ್ನೆ ಏನಿದೆ ಅಂದ್ರೆ ಇವತ್ತು ನೋಡಿ, ವಿ ಆರ್ ಸ್ಟ್ಯಾಂಡಿಂಗ್ ಆನ್ ವಾಟ್ ಇಸ್ ದ ಡೇಟ್ ಟುಡೇ 23rd of July. ಪ್ಯಾರಾಮೀಟರ್ಸ್ ಆಫ್ ಇದು ಇನ್ನೂ ಡಿಸ್ಕಷನ್ ಆಗಿಲ್ಲ. ಪ್ಯಾರಾಮೀಟರ್ಸ್ ಇನ್ನೂ ಡಿಸ್ಕಷನ್ ಆಗಿಲ್ಲ. ವೆಯ್ಟೇಜ್ ಬಗ್ಗೆ ಡಿಸ್ಕಷನ್ ಆಗಿಲ್ಲ. ಇದರಲ್ಲಿ ನೀವು ಏನು ಹೇಳಿದ್ರೆ ಕಾಂತರಾಜ್ ಕಮಿಷನ್ ಅಲ್ಲಿ ನೀವು ವೆಯ್ಟೇಜ್ ಕೊಡಬೇಕಾದ್ರೆ ಯಾರ ರಿಸರ್ವೇಷನ್ ತೆಗೆದುಕೊಂಡಿದ್ರು, ಹಿಂದೆ ಯಾರ ಬೆನಿಫಿಷರೀಸ್ ಇದ್ರು, ಅದ್ರ ಬಗ್ಗೆ ಚರ್ಚೆನೇ ಆಗಿಲ್ಲ. ನಾಗಮೋಹನ್ ದಾಸ್ ಕಮಿಟಿ ರಿಪೋರ್ಟಲ್ಲೂ ಸಹ ಯಾರ್ಯಾರು ಬೆನಿಫಿಷರಿ ಇದೆ ಎಕ್ಸೆಪ್ಟ್ ಫಾರ್ ಶಿಕ್ಷಣ, ಇನ್ಯಾವುದ್ರಲ್ಲೂ ಸಹ ಅದು ಶಿಕ್ಷಣದಲ್ಲಿ ಓನ್ಲಿ ಹಾಸ್ಟೆಲ್ ಫೆಸಿಲಿಟಿ, ಲೋನ್ ಎಷ್ಟು ಬಂದಿದೆ ಶಿಕ್ಷಣದಲ್ಲಿ, ಸಬ್ಸಿಡಿ ಎಷ್ಟು ಬಂದಿದೆ ಕವರ್ ಆಗಿಲ್ಲ. ಇವತ್ತು ಈ ರಾಜ್ಯದಲ್ಲಿ ಇವತ್ತು ಸಬ್ಸಿಡಿ ಏನೇನು ರಿಸರ್ವೇಷನ್ಸ್ ಕೊಟ್ಟಿದ್ದೀರಾ ನೀವು ಎಲ್ಲ ಕ್ಯಾಟಗರೀಸ್ಗೂ ಸಹ ನಾವು ಇದು ಒಂದು ಹೈ ವಾಶ್